ಹೇ ಹಲೋ ವಾಟ್ಸಪ್ ಫ್ಯಾಮ್, ನಾನು ನಿಮ್ಮ ಚಂದ್ರ ಕುಮಾರ್. ನೀವು ನೋಡ್ತಾ ಇರಾ ಚೇತು ವ್ಲಾಗ್ಸ್. ಎಲ್ಲರೂ ಹೆಂಗಿದೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ. ಬನ್ನಿ ಅವ್ವ ಕಣ್ಣು ನಮ್ ಜೀವ ಕಣ್ಣು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ವಿಡಿಯೋ ಹೊಸ್ಕೊಂಡು ಅವರೆಲ್ಲ ತಪ್ಪದೆ ಒಂದು ಲೈಕ್ ಶೇರ್ ಮರಿಬೇಡಿ ಸ್ನೇಹಿತರೆ. ಸಾಗರ್ ಕನ್ಸಲ್ಟೆಂಟ್ ಬಗ್ಗೆ ತುಂಬ ಜನ ಕೇಳ್ಪಟ್ಟಿರ್ತೀರಾ. ಜಯನಗರದಲ್ಲಿ ಸಾಗರ್ ಕನ್ಸಲ್ಟೆಂಟು, ಅಲ್ಲಿ ನಿಮಗೆ ಬೈಕ್ಸ್ ಎಲ್ಲ ತುಂಬ ಕಡಿಮೆ ಕಾಸಿಗೆ ಸಿಗುತ್ತೆ ಅಂತ ಕೇಳ್ಪಟ್ಟಿರ್ತೀರಾ. ಮತ್ತು ಇಂಪೋರ್ಟೆಡ್ ಬೈಕ್ಸ್ ಕೂಡ ಸಿಗುತ್ತೆ, ಅಂದರೆ ಸ್ಪೋರ್ಟ್ಸ್ ಬೈಕ್ ಆಗಿರಲಿ ಸಿಗ್ತವೆ. ಆದರೆ ಈತ ಎಲ್ಲರ ಹತ್ರನೂ ಬೈಕ್ಗಳನ್ನ ಮಾರ್ತೀನಿ ಹಂಗೆ ಹಿಂಗೆ ಅಂತ ಯೂಟ್ಯೂಬಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾನೆ. ಹರಿಬಿಟ್ಟಾಗ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ನೋಡಿದ್ದೀನಿ ಮತ್ತು ಅದ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕೂಡ ಇತ್ತು. ಹೋಗ್ತಾ ನೋಡಿದಾಗ ಈತ ಎಲ್ರಿಗೂ ಮೋಸ ಮಾಡ್ತಾನೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಗೂ ಕೂಡ ಸ್ವಲ್ಪ ಯಾವುದೋ ಒಂದು ಬೈಕ್ ಬೇಕಿತ್ತು, ಹಾಗಾಗಿ ತೊಗೊಳೋಣ ಅಂತ ಹೋದೆ. ಎಲ್ಲ ತೊಗೊಂಡಿದ್ದಾಯಿತು. ಬಟ್ ಅದು ನನಗೆ ಯಾವುದೇ ರೀತಿ 24 ಫಾರಮ್ ಆಗಲಿ ಮತ್ತು ಗಾಡಿದು ಏನೂ ಆಗಲಿ ನನಗೇನು ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಲಿಲ್ಲ ಆ ಕ್ಷಣಕ್ಕೆ. ಅಂದರೆ ನಾನು ಅದು ತೊಗೊಂಡು ಅಲ್ಲಿಂದ ಬಂದೆ, ಅದಾದಮೇಲೆ ಕಳಿಸ್ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಆಧಾರ್ ಕಾರ್ಡು ಅದು ಇದು ಜೆರಾಕ್ಸ್ ಎಲ್ಲ ಕೊಟ್ಟೋಗಿ ಅಂತ ಎಲ್ಲ ಹೇಳಿದ್ರು. ಕೊಟ್ಟೋಗಿದ್ದು. ಬಟ್ ಅದೇ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಕಾಲ್ ಮಾಡ್ತೀವಿ, ಹಂಗೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಸ್ವಲ್ಪ ಕತೆ ಹೊಡೆದ್ರು. ಮತ್ತೆ ಆಮೇಲೆ 4,000 ಕೊಡಿ, ಅದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಹಂಗೆ ಹಿಂಗೆ 4,000 ಕೂಡ ಕೊಟ್ಟಿದ್ದು. ಬಟ್ ಅದಾದಮೇಲೆ ನನಗೆ ಯಾವುದೇ ರೀತಿ ಏನೋ ಬರಲಿಲ್ಲ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಇದನ್ನು ನಾನು ಕಾನೂನು ಮೂಲಕ ಹೋರಾಡೋಣ ಅಂತ ಹೋದರೆ ನಾಳೆ ದಿನ ಇದನ್ನೇನಾದರೂ ಅವ್ನು ರಿಟರ್ನ್ ಕೇಸ್ ಮಾಡಿದ್ರೆ ಕಳ್ತನದ ಗಾಡಿ ಅಂತ ನನ್ನ ಮೇಲೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕ್ರಮಗಳನ್ನ ತಗೊಂಡಿಲ್ಲ. ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜನತೆಗೆ ಅಂದರೆ, ಸಾಗರ್ ಕನ್ಸಲ್ಟೆಂಟ್ಸ್ ಏನಾದ್ರು ಬೈಕ್ ತೊಗೊಳ್ತೀನಿ ಅನ್ನೋಂಗಿದ್ರೆ ನಿಮ್ಮ ಆಸೆನ ಬಿಟ್ಬಿಡಿ. ಸಾಗರ್ ಕನ್ಸಲ್ಟೆಂಟ್ಸಲ್ಲಿ ಯಾವುದೇ ರೀತಿ ಬೈಕ್ ತೊಗೊಳ್ಳೋಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ಫುಲ್ಲು ಫೇಕು. ಏನೇ ನೀವು ತೊಗೊಂಡ್ರು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಡೋಲ್ಲ. ಕೊನೆಗೆ ನಿಮ್ಗೆ ಇದೇ ರೀತಿ ಆಟ ಆಡಿಸಿ ಬಿಟ್ಟಾಕ್ಬಿಡ್ತಾರೆ, ಅಷ್ಟೇ ಮಾಡೋದವರು. ಸೊ ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಷ್ಟೇ ಕಮ್ಮಿ ಕಾಸಿಗೆ ಒಳ್ಳೆ ಆಫರ್ ಕೊಡ್ತೀನಿ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಸಾಗರ್ ಕನ್ಸಲ್ಟೆಂಟ್ ಅವರು ತುಂಬ ಇದು ಮಾಡ್ತಾಯಿದ್ದಾರೆ, ಜನರಿಗೆ ಮೋಸ ಮಾಡಿದ್ದಾರೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ಬಟ್ ಆದರೆ ವಿಡಿಯೋ ವ್ಯೂಸ್ಗೋಸ್ಕರ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ, ಮಾಡಲಿ. ಬಟ್ ಆದರೆ ನಾನೊಬ್ಬ ಕನ್ನಡಿಗ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಡಿಗಳು ತೊಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.